ಕೃಷ್ಣ ಕೃಷ್ಣ, ಕನ್ನಡ ಸರ್ ಜೊತೆ ಮದುವೆ ಆದ್ಮೇಲೂ ಕನಸ. ದಿಸ್ ಇಸ್ ನಾಟ್ ಫೇರ್. ಈಗಷ್ಟೇ ನನ್ನ ರಿಯಲ್ ಲೈಫ್ ಸ್ಟಾರ್ಟ್ ಆಗಿದೆ. ಇನ್ಮೇಲಿಂದ ಕನಸೆಲ್ಲ ಬೇಡ. ನಾನು ಅಂದ್ಕೊಂಡಾಗೆಲ್ಲ ಕನ್ನಡ ಸರು ನನ್ನ ಜೊತೆಗೆ ಇರಬೇಕು. ಆದರೂ ಇಷ್ಟೊತ್ತಾದರೂ ಯಾಕೆ ಬಂದಿಲ್ಲ? ಪಾಪ ಏನೋ ಎಮರ್ಜೆನ್ಸಿ ಕೇಸ್ ಇರಬೇಕು. ಬೇಗ ಬರ್ತೀನಿ ಅಂತ ಹೋದನು, ಇಷ್ಟೊತ್ತಾದರೂ ಬಂದಿಲ್ಲ. ಗಡಿಯಾರದ ಮುಳ್ಳು ಮಾತ್ರ ಓಡ್ತಾ ಇದೆ, ಈ ಆಸಾಮಿ ಪತ್ತೆ ಇಲ್ಲ. ಅದೇ ನನಗೂ ಗೊತ್ತಾಗ್ತಿಲ್ಲ ಅತ್ತೆ. ಎಷ್ಟು ಸಲ ಫೋನ್ ಮಾಡಿದ್ರು ಪಿಕ್ ಮಾಡ್ತಿಲ್ಲ. ನನ್ನ ಡಾರ್ಲಿಂಗ್ ಕಾರಣ ಇದ್ದಲ್ಲೇ ಹೀಗೆಲ್ಲ ಮಾಡೋನಲ್ಲ, ಆದರೆ ಮದುವೆ ದಿನನೇ ಹೀಗೆ ಮಾಡ್ಬಿಟ್ನಲ್ಲ ಅಂತ ನನಗೆ ಬೇಜಾರು. ಪಾಪ ಕಣೆ, ಆ ಹುಡುಗಿ ಆವಾಗಿಂದ ಕಾಯ್ತಾ ಇದ್ದಾಳೆ. ಬಂದ್ಯಾ? ಕೊನೆಗೂ ಬಂದ್ಯಾ? ಅಲ್ಲ ಕಣೋ, ನಾನು ಅಷ್ಟು ಸಲ ನಿನಗೆ ಫೋನ್ ಮಾಡಿದ್ದೀನಿ. ಫೋನ್ ಎತ್ತದಲ್ಲಿರುವಂಥದ್ದು ಏನಾಗಿದೆ? ಕರೆಕ್ಟಾಗಿ ಒಂದು ವಾರ ಟೈಮ್ ಕೊಡ್ತೀನಿ. ಅಷ್ಟರೊಳಗಡೆ 150 ಕೋಟಿ ದುಡ್ಡನ್ನ ಬಡ್ಡಿನ ಚುಕ್ತಾ ಮಾಡಬೇಕು. ಆದರೆ ಈಗ ಈ ವಿಷಯ ಮೇಡಮ್ ಕಿವಿಗೆ ಬಿದ್ದಿದೆ. ನಾನು ನಿನಗೆ ಬೇಗ ಬಾ ಅಂತ ಹೇಳಿದ್ದೆ ತಾನೇ? ಏನಿಲ್ಲ ಬಂಗಾರಿ, ಕೇಸ್ ಸ್ವಲ್ಪ ಕ್ರಿಟಿಕಲ್ ಇತ್ತು, ಅದಕ್ಕೆ ತಡ ಆಯಿತು. ಹೋಗ್ಲಿ ಬಿಡು, ನಿಧಿ ಅಷ್ಟೊತ್ತಿಂದ ಕಾಯ್ತಿದ್ದಾಳೆ. ಫ್ರೆಶ್ ಆಗಿ ಬಾ. ಹೌದಲ್ವಾ ಪಾಪ, ನೀವು ಯಾರೂ ಮಲ್ಗೆ ಇಲ್ವಲ್ಲ? ಊಟ ಮಾಡಿದ್ರಾ? ಅಯ್ಯೋ ದೇವ್ರೇ, ನಾವು ಊಟ ಮಾಡಿದ್ವೋ ಮಲಿಕೊಳ್ತೀವೋ ಅದೆಲ್ಲ ನಿನಗೆ ಹಾಕೋಬೇಕು. ಇವತ್ತು ನಿನಗೆ ಪ್ರಸ್ತುತಿ ಶಾಸ್ತ್ರ. ಈ ಹೊತ್ತಲ್ಲಿ ಏನು ಶಾಸ್ತ್ರ? ಓ, ತಮಗೆ ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ, ಇಂಗ್ಲಿಷ್ನಲ್ಲೇ ಹೇಳ್ತೀನಿ. ಟುಡೇ ಈಸ್ ಯೋರ್ ಫಸ್ಟ್ ನೈಟ್. ಫಸ್ಟ್ ನೈಟಾ? ಇದೆಲ್ಲ ಈಗ ಯಾಕೆ ಬಂಗಾರಿ? ಅದು ಸರಿ, ಹೀಗೆ ಯಾಕೆ? ನಿನಗೆ ವಯಸ್ಸಾಗಿ ಹಲ್ಲೆಲ್ಲ ಉದುರೋದ್ಮೇಲೆ ಫಸ್ಟ್ ನೈಟ್ ಮಾಡೋಣ, ಸರಿನಾ? ಮದುವೆ ಆದಮೇಲೆ ಯಾವ್ಯಾವ ಶಾಸ್ತ್ರಗಳು ಯಾವಾಗ ಮಾಡಬೇಕು ಆವಾಗಲೇ ಮಾಡಬೇಕು. ಹೋಗಿ ರೆಡಿ ಆಗಿಬಿಟ್ಟು ಬಾ. ಬಂಗಾರಿ, ನೋ 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 ನೋ. ಅಯ್ಯೋ, ನನಗೇನು ಕೇಳಿಸ್ತಾ ಇಲ್ಲ. ಕೇಳಿಸ್ಕೊಳ್ಳೋದು ಇಲ್ಲ, ಕೇಳಿಸ್ಕೊಳ್ಳೋದು ಬೇಡ. ನಂಗೆ ಸ್ವಲ್ಪ ಕೆಲಸ ಇದೆ. ಅಯ್ಯೋ, ನೀನು ಯಾವಾಗಲೂ ಕೆಲಸ ಇದ್ದಿದ್ದೆ. ಇವತ್ತು ನೀನು ನಾನು ಹೇಳ್ದಾಗ ಕೇಳಬೇಕು. ಇವತ್ತು ನಾನೇ ನಿನ್ನ ಡಾಕ್ಟ್ರು. ಹೊಸ್ದಾಗಿ ಮದುವೆ ಆಗಿರೋರು ಯಾವ ಟೈಮ್ಗೆ ಯಾವ ಮೆಡಿಸಿನ್ ತೊಗೋಬೇಕು ಅನ್ನೋದು ನನಗೆ ಗೊತ್ತು. ನಾನು ಕೊಡ್ತೀನಿ, ನೀವು ತಗೊಳ್ಳಿ. ಹೋಗು, ಮೊದಲೋಗಿ ರೆಡಿಯಾಗಿಬಿಟ್ಟು ಬಾ. ಅತ್ತೆ ಹೇಳ್ತಿದಾರೆ ತಾನೆ, ಸುಮ್ಮನೆ ಬಾ. ಬಾ. ಸಾರಿ, ತುಂಬ ಕಾಯಿಸ್ಬಿಟ್ಟೆ ಅಲ್ವಾ? ನಾವಿಬ್ರು ಒಂದಾಗಬೇಕು ಅಂತ ಇಷ್ಟು ದಿನನೇ ಕಾದಿದ್ದೀವಂತೆ. ಇನ್ನು ಇದನ್ನೆಲ್ಲ ಕಾಯೋದು ಅಂದರೆ ಮುಗೀತು ಕತೆ. ನಿಮ್ಮನ್ನ ಕಾಯೋ ಪ್ರತಿಯೊಂದು ಸೆಕೆಂಡ್ ಕೂಡ ನನಗೆ ಯುಗದ ಥರ ಅನ್ಸೋದು ನಿಜ. ಕತ್ಲಾದ್ಮೇಲೆ ಅಲ್ವಾ ಚಂದ್ರನ ಅಂದ ಗೊತ್ತಾಗೋದು. ಇದರಲ್ಲೂ ಒಂಥರ ಸುಖ ಇದೆ. ಹಾಗಂತ ದಿನ ಲೇಟ್ ಮಾಡಿದ್ರೆ ನಾನು ಸುಮ್ಮನಿರಲ್ಲ. ಕರ್ಣ ಸರ್, ಏನಾಯ್ತು? ಯಾಕೆ ಡಲ್ ಆಗಿದ್ದೀರಾ? ಹಾಸ್ಪಿಟಲಲ್ಲಿ ಒಂದು ಎಮರ್ಜೆನ್ಸಿ ಕೇಸ್ ಇತ್ತು, ಮೋಸ್ಟ್ಲಿ ಅದಕ್ಕೆ ಸ್ಟ್ರೆಸ್ ಕಾಣಿಸ್ತಿದೆಯೇನೋ. ಬಟ್ ಈಗ ನೋಡಿ, ನಿಮ್ಮನ್ನು ನೋಡಿದ್ನಲ್ಲ, ಸ್ಟ್ರೆಸ್ ಎಲ್ಲ ಹೊರಟಾಯ್ತು. ಕರ್ಣ ಸರ್, ನಿಮ್ಗೊಂದು ವಿಷಯ ಗೊತ್ತಾ? ನೀವು ತುಂಬ ಒಳ್ಳೆಯವರಲ್ವಾ? ನೆಟ್ಟಗೆ ಒಂದು ಸುಳ್ಳು ಹೇಳೋದಕ್ಕೂ ಬರಲ್ಲ ನಿಮಗೆ. ನೋಡಿ, ನೀವು ನನ್ನ ಹತ್ರ ಸುಳ್ಳು ಹೇಳಬೇಕು ಅಂದರೆ ಮಿನಿಮಮ್ ಒಂದು 100 ಟೈಮ್ಸ್ ಆದರೂ ಪ್ರಾಕ್ಟೀಸ್ ಮಾಡ್ಕೊಂಬರ್ಬೇಕು. ಸುಳ್ಳ ಇಲ್ಲ. ಹಾಸ್ಪಿಟಲಲ್ಲಿ ಕ್ರಿಟಿಕಲ್ ಕೇಸ್ ಇದ್ದಾಗ ಅದನ್ನು ಸಾಲ್ವ್ ಮಾಡ್ಕೊಂಡು ಬಂದಮೇಲೆ ನಿನ್ನ ಫೇಸ್ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ ನಾನು ನೋಡಿದೆ. ಒಳ್ಳೆ ಯುದ್ಧ ಗೆದ್ದಿರೋ ಥರ ನಿಮ್ಮ ಕಣ್ಗಳು ಮಿಂಚ್ತಾ ಇರುತ್ತೆ. ಆದರೆ ಈಗ ಏನೋ ಕಳ್ಕೊಂಡಿರೋ ಥರ ಆತಂಕ ಇದೆ. ವಿಷಯ ಬೇರೆ ಏನೋ ಇದೆ ಸರ್, ನನ್ನ ಹತ್ರ ಹೇಳಿ. ಕರೆಕ್ಟಾಗಿ ಒಂದು ವಾರ ಟೈಮ್ ಕೊಡ್ತೀನಿ. ಅಷ್ಟರೊಳಗಡೆ 150 ಕೋಟಿ ದುಡ್ಡನ್ನ ಬಡ್ಡಿನ ಚುಕ್ತಾ ಮಾಡಬೇಕು. ಆದರೆ ಈಗ ಈ ವಿಷಯ ಮೇಡಮ್ ಕಿವಿಗೆ ಬಿದ್ದಿದೆ. ಫೇಸ್ ರೀಡಿಂಗ್ ಯಾವಾಗ ಕಲ್ತ್ರು ನನ್ನ ನಿಧಿ ಮೇಡಮ್? ನಿಮ್ಮನ್ನು ನೋಡಿದ್ನಲ್ಲ ಅವತ್ತಿಂದ. ಪ್ರೀತಿ ಮಾಡೋ ಕಣ್ಣಿನ ಹತ್ರ ಪ್ರೀತಿಸೋ ಜೀವದ ನೆರಳು ಕೂಡ ಮಾತಾಡತ್ತಂತೆ. ಈಗ ನೋಡಿ, ನೀವು ಮಾತು ಚೇಂಜ್ ಮಾಡೋ ಹೋಗಿಲ್ಲ. ನನಗೆಲ್ಲ ಗೊತ್ತಾಗುತ್ತೆ, ಅದೇನಂತ ಹೇಳಿ. ನೋಡಿ, ನಾವಿಬ್ರು ಒಂದಾಗೋದಕ್ಕೆ ಇವತ್ತು ಜಗತ್ತೇ ಒಪ್ಪಿಗೆ ಕೊಟ್ಟಿರೋ ದಿನ.
ಈ ದಿನ ನಮ್ಮಿಬ್ಬರ ಜೀವನದಲ್ಲಿ ಸದಾ ನೆನಪಿರಬೇಕು ಅಂತ ಅದ್ರಲ್ಲಿ ಬೇರೆ ಮಾತಾಡೋದು ಬೇಡ ನಿಧಿ. ಓಹೋ, ಪ್ರೀತಿ ಅಂದರೆ ಬರೀ ಮುದ್ದು ಮಾಡ್ಕೊಂಡಿರೋದಾ? ಕಷ್ಟ ಸುಖ ಕೇಳಬಾರ್ದಾ? ಅದರಲ್ಲೂ ನೀವಿವಾಗ ನನ್ನ ಪತಿದೇವರು, ಎಲ್ಲನೂ ಹಂಚ್ಕೋಬೇಕು ಅಂತ ನಾನೆಲ್ಲ ಸರ್, ಗುರು ಹಿರಿಯರು ಹೇಳ್ಕೊಟ್ಟಿದ್ದಾರೆ. ಸುಖದಲ್ಲಿ ಅರ್ಧ ಭಾಗ ಕೇಳ್ತೀನೋ ಇಲ್ವೋ, ಆದರೆ ಕಷ್ಟದಲ್ಲಿ ಮಾತ್ರ ಪೂರ್ತಿ ಭಾಗನ ಕೇಳ್ತೀನಿ. ಇದು ನಿಮ್ಗೆ ಏನು ಹೇಳಲಿ, ಒಳ್ಳೆ ಹುಡುಗಿ. ಹೌದು, ಒಳ್ಳೆ ಹುಡುಗಿನೇ. ನಾನು ಬೆಳಿಗ್ಗೆಯಿಂದ ನೋಡ್ತಾನೆ ಇದ್ದೀನಿ, ಬರೀ ಟೆನ್ಷನಲ್ಲೇ ಇದ್ದೀರಲ್ಲ. ಪದೇ ಪದೇ ಯಾವುದೋ ಫೋನ್ ಬರುತ್ತೆ, ಮಾತಾಡಬೇಕು ಅಂತ ಹೊರಗಡೆ ಹೋಗ್ತೀರಾ. ನೀವಿವತ್ತು ನೀವಾಗಿಲ್ಲ ಕರ್ಣ ಸರ್. ನೀವು ಜೊತೆಗಿದ್ರು ನಿಮ್ಮ ಮನಸ್ಸು ಬೇರೆ ಎಲ್ಲೋ ಇದೆ. ಅದೇನೇ ಇದ್ರೂ ಪರವಾಗಿಲ್ಲ, ನನ್ನ ಹತ್ರ ಹಂಚ್ಕೊಳ್ಳಿ. ನಾನು ನಿಮಗೆ ಒತ್ತಾಯ ಮಾಡಲ್ಲ ಕರ್ಣ ಸರ್. ನೀವೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾವುದನ್ನು ಹೇಳಬಾರ್ದು ಅನ್ನೋ ಮನಸ್ಥಿತಿ ನಿಮ್ದಲ್ಲ, ಆದರೆ ಹೇಳೋಕ್ಕಾಗ್ದಿರೋ ಅಂಥ ಒತ್ತಡದಲ್ಲೇ ನೀವಿದ್ದೀರಾ. ನನ್ನಿಂದ ಹೆಲ್ಪ್ ಆಗುತ್ತೆ ಅಂದರೆ ನಾನು ಖಂಡಿತ ಮಾಡ್ತೀನಿ. ಅದು ನಿಧಿ, ನಿಜ ಹೇಳಬೇಕು ಅಂದರೆ ಕಣ ಬರ ಹೊರಗೆ, ನಾನು ನಿನ್ನ ಹತ್ರ ಮಾತಾಡಬೇಕು. ಐ ವಾಂಟ್ ಟು ಟಾಕ್ ಟು ಯು ರೈಟ್ ನೌ. ಕಣ, ಈ ಸಂಜುಗೆ ಏನಾಗಿದೆ? ಈ ಹೊತ್ತಲ್ಲಿ ಬಂದಿದ್ದಾನಲ್ಲ. ತೆಗೆ ಬಾಗ್ಲು, ಓಪನ್ ದಿ ಡೋರ್. ಕುಡ್ತಿದ್ಯಾ? ಪಿತ್ತ ನೆತ್ತಿಗೇರಿದ್ಯೇನೋ? ಇವತ್ತು ತಾನೇ ಮದುವೆ ಆಗಿದ್ದಾರೆ, ಅದು ಮಕ್ಕಳು ರೂಮ್ನ ಬಾಗಿಲು ತಡ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಮ್ಯಾನರ್ಸ್ ಏನೋ ಇದು, ಹೋಗಿಲ್ಲಿಂದ. ಅದೇನಂತ ನೋಡ್ತೀನಿ ರೀ. ಸರ್, ನಮಗೆ ತೊಂದರೆ ಕೊಡಬೇಕು ಅಂತಲೇ ಬಂದಿರ್ತಾನೆ, ಹುಷಾರು.